ಎಲ್ಲರಿಗೂ ನಮಸ್ಕಾರ. ಇವತ್ತು 9ನೇ ತರಗತಿಯ 2ನೇ ಅಧ್ಯಾಯವಾದಂತಹ 6ರಿಂದ 14ನೇ ಶತಮಾನದ ಭಾರತ ಈ ಒಂದು ಅಧ್ಯಾಯದಲ್ಲಿ ಬರುವ 3-4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳನ್ನು ನೀಡಿ. ಉತ್ತರ, ಲಲಿತಾದಿತ್ಯನ ಆಸ್ಥಾನ ಕವಿಯಾಗಿದ್ದ ಕಲ್ಲಣ್ಣನ ಇತಿಹಾಸ ಗ್ರಂಥವಾದ ರಾಜತರಂಗಿಣಿಯಲ್ಲಿ ಲಲಿತಾದಿತ್ಯನ ಬಹಳಷ್ಟು ವಿವರಗಳು ಸಿಗುತ್ತವೆ. ಅಲ್ಲದೆ ಅಲ್ಬೆರುನಿ ಬರೆದ ತಾರಿಖ್-ಇ-ಹಿಂದ್ ಕೃತಿಯು ಲಲಿತಾದಿತ್ಯನ ಸಾಹಸಗಳನ್ನು ಮುಕ್ತವಾಗಿ ಕೊಂಡಾಡುತ್ತದೆ. 3. ಚೀನಾದ ಬಹಳಷ್ಟು ಐತಿಹಾಸಿಕ ಗ್ರಂಥಗಳಲ್ಲಿ ಈತನ ಉಲ್ಲೇಖಗಳನ್ನು ನಾವು ಗಮನಿಸಬಹುದು. ಇವಿಷ್ಟು ಕೃತಿಗಳು ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಇರುವಂತಹ ಐತಿಹಾಸಿಕ ಉಲ್ಲೇಖಗಳು. ಪ್ರಶ್ನೆ 2, ಇಲ್ತುತ್ಮಿಶ್ನ ಆಡಳಿತ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಅದಕ್ಕೆ ಉತ್ತರ, ಇಲ್ತುತ್ಮಿಶ್ ತನ್ನ ರಾಜ್ಯವನ್ನು ಇಕ್ತಾಗಳು ಅಂದರೆ ಪ್ರಾಂತ್ಯಗಳಾಗಿ ವಿಂಗಡಿಸಿದನು ಮತ್ತು ಆಡಳಿತವನ್ನು ನಡೆಸಲು ಇಕ್ತಾದಾರ್ಗಳನ್ನು ಏನು ಮಾಡ್ತಾನೆ ಅಂದ್ರೆ ಪ್ರಾಂತೀಯ ಅಧಿಕಾರಿಗಳನ್ನು ಪ್ರಾಂತ್ಯದಲ್ಲಿ ನೇಮಿಸ್ತಾನೆ. ಆಡಳಿತಾತ್ಮಕ ವಿಷಯಗಳಲ್ಲಿ ಅವನಿಗೆ ಸಲಹೆ ನೀಡಲು ಅವನು 40 ಸರದಾರರ ಗುಂಪನ್ನು ನೇಮಿಸಿದನು. ಇಲ್ತುತ್ಮಿಶ್ 40 ಸರದಾರರ ಗುಂಪನ್ನು ನೇಮಿಸ್ತಾನೆ. 3ನೇದಾಗಿ, ಪ್ರಧಾನ ಮಂತ್ರಿ ಮತ್ತು ನ್ಯಾಯಾಧೀಶರು ಅವನಿಗೆ ಸಲಹೆ ನೀಡುತ್ತಿದ್ದರು. 4. ಇಲ್ತುತ್ಮಿಶ್ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಇದಿಷ್ಟು ಅವನ ಆಡಳಿತ ವ್ಯವಸ್ಥೆಯಾಗಿತ್ತು. ಮುಂದಿನ ಪ್ರಶ್ನೆ, ಮಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ಆಡಳಿತ ಸುಧಾರಣೆಗಳು ಯಾವ್ಯಾವು? ಯಾವೆಲ್ಲ ಸುಧಾರಣೆಗಳನ್ನು ಮಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ಅಂದರೆ, ಮೊದಲದ್ದು ಕಂದಾಯ ಸುಧಾರಣೆ. 2. ಮಹಮ್ಮದ್ ಬಿನ್ ತುಘಲಕನು ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು. ಉಳುಮೆ ಮಾಡದ ಭೂಮಿಯನ್ನು ಕೃಷಿ ಯೋಗ್ಯವನ್ನಾಗಿ ಮಾಡಲಾಯಿತು. ತನ್ನ ರಾಜಧಾನಿ ಬದಲಾವಣೆಯನ್ನು ಮಾಡ್ತಾನೆ. ಸಾಂಕೇತಿಕ ನಾಣ್ಯಗಳ ಪ್ರಯೋಗ. ಇವನ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ, ಇವನ ಆಡಳಿತ ಸುಧಾರಣೆಗಳು ಒಳ್ಳೆಯವಾಗಿದ್ವು, ಆದರೆ ಅವುಗಳನ್ನು ಜಾರಿಗೆ ತರುವಲ್ಲಿ ಇವನೇನಾಗ್ತಾನೆ, ವಿಫಲನಾಗ್ತಾನ. ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂತಹ ಆರ್ಥಿಕ ವ್ಯವಸ್ಥೆ. ಮೊದಲನೇದು, ಅಧಿಕ ತೆರಿಗೆ ಭಾರ ಜನರ ಮೇಲೆ ಇತ್ತು. ಸಾರಿಗೆ ಸಂಪರ್ಕ ಕಷ್ಟವಾದ್ದರಿಂದ ಬೆಲೆಗಳು ಎಲ್ಲ ಭಾಗದಲ್ಲೂ ಏಕರೂಪದಲ್ಲಿ ಇರಲಿಲ್ಲ. ಕೃಷಿಯು ಸಂಪತ್ತಿನ ಮೂಲವಾಗಿತ್ತು. ದೆಹಲಿಯಲ್ಲಿ ಸುಲ್ತಾನರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿದ್ದರು. ಚಿನ್ನ, ಬೆಳ್ಳಿ ಸಾಮಗ್ರಿ ತಯಾರಿಕೆ, ಕಸೂತಿ ಹಾಕುವಿಕೆ ಮತ್ತು ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ ಮೊದಲಾದ ಕೈಗಾರಿಕೆಗಳು ದೆಹಲಿ ಸುಲ್ತಾನರ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ವು. ಮುಂದಿನ ಪ್ರಶ್ನೆ, ಕುತುಬುದ್ದೀನ್ ಐಬಕನ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅದಕ್ಕೆ ಉತ್ತರ, 2ನೇ ತರೈನ್ ಕಾಳಗದ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನು ಕುತುಬುದ್ದೀನ್ ಐಬಕ ಪಡಿತಾನ. ಐಬಕನು ಮಹಮ್ಮದ್ ಗೋರಿಯ ಕಾಲದಲ್ಲಿ ಉತ್ತರ ಭಾರತದ ಉತ್ತರಾಧಿಕಾರಿ ಆಗ್ತಾನ. ನೆಕ್ಸ್ಟ್, ಗೋರಿಯ ನಂತರ ಅಂದರೆ ಮಹಮ್ಮದ್ ಗೋರಿಯ ನಂತರ ಸ್ವತಂತ್ರನಾಗಿ ಈತ ಆಳ್ವಿಕೆಯನ್ನು ಮಾಡ್ತಾನೆ. ಅಧಿಕಾರ ವಹಿಸಿಕೊಂಡ ಮೇಲೆ ತನ್ನ ಸ್ಥಾನವನ್ನು ಪ್ರಬಲಗೊಳಿಸಿಕೊಳ್ಳಲು ತಾಜುದ್ದೀನ್ ಇಲ್ದೋಜ್ನ ಮಗಳನ್ನು ಇವನು ವಿವಾಹವನ್ನಾಗ್ತಾನೆ ಅಂದರೆ ಮದುವೆ ಆಗ್ತಾನೆ. ನೆಕ್ಸ್ಟ್, ಐಬಕನು ದೆಹಲಿಯಲ್ಲಿ ಖುವಾ-ಉಲ್ ಇಸ್ಲಾಂ ಮಸೀದಿಯನ್ನು ಏನು ಮಾಡ್ತಾನೆ, ಕಟ್ಟಿಸ್ತಾನೆ. ಇವನು ಅಲ್ಲಿಯೇ ಕುತುಬ್ ಮಿನಾರನ್ನು ಕೂಡ ನಿರ್ಮಿಸಲು ಪ್ರಾರಂಭ ಮಾಡ್ತಾನೆ. ಅದರ ಮುಕ್ತಾಯ ಮಾಡಿದವನು ಇಲ್ತುತ್ಮಿಶ್. ನೆಕ್ಸ್ಟ್, ತಾಜುಲ್ ಮಾಸಿರ್ ಐಬಕನ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಕೃತಿ ಆಗಿದೆ. ತಾಜುಲ್ ಮಾಸಿರ್ ಅನ್ನುವಂತಹ ಕೃತಿ ಕುತುಬುದ್ದೀನ್ ಐಬಕನ ಬಗ್ಗೆ ಏನು ಮಾಡುತ್ತೆ ರೀ, ಮಾಹಿತಿಯನ್ನು ನೀಡುತ್ತೆ. ಮುಂದಿನ ಪ್ರಶ್ನೆ, ಪೃಥ್ವಿರಾಜ್ ಚೌಹಾಣನ ಅಂದ್ರೆ ಚೌಹಾಣ್ ಅವರ ಸಾಧನೆಗಳೇನು? ಪೃಥ್ವಿರಾಜ್ ಚೌಹಾಣರು ರಜಪೂತರ ದೊರೆ. ಮೊದಲನೇ ಉತ್ತರ, ಅಜ್ಮೀರ್ನಿಂದ ಬಂದ ಪೃಥ್ವಿರಾಜ್ ಚೌಹಾಣ್ ಈ ರಾಜವಂಶದ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದ. ಬುಂದೇಲ್ಖಂಡದ ಚಂದೇಲ ರಾಜರನ್ನು ಅವನು ಏನು ಮಾಡ್ತಾನೆ, ಸೋಲಿಸ್ತಾನೆ.
ಮೊದಲ ತರೈನ್ ಯುದ್ಧದಲ್ಲಿ ಅವನು ಮಹಮ್ಮದ್ ಗೋರಿಯನ್ನು ಕೂಡ ಏನು ಮಾಡ್ತಾನೆ, ಪೃಥ್ವಿರಾಜ್ ಚೌಹಾಣ್ ಸೋಲಿಸ್ತಾನೆ. ಜಯಚಂದ್ರನ ವಿಶ್ವಾಸಘಾತುಕತನದಿಂದಾಗಿ ಎರಡನೇ ತರೈನ್ ಯುದ್ಧದಲ್ಲಿ ಸೋಲ್ಬೇಕಾಯಿತು. ಮೊದಲನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯ ವಿರುದ್ಧ ಜಯಶಾಲಿ ಆದರೂ ಕೂಡ ಎರಡನೇ ತರೈನ್ ಕಾಳಗದೊಳಗೆ ಸೋಲ್ಬೇಕಾಯಿತು. ಯಾಕಂತ ಹೇಳಿದ್ರೆ ಜಯಚಂದ್ರನ ವಿಶ್ವಾಸಘಾತುಕತನದಿಂದಾಗಿ. ನೆಕ್ಸ್ಟ್, ಇದರಿಂದಾಗಿ ಅವನ ರಾಜಧಾನಿ ದೆಹಲಿಯು ಮಹಮ್ಮದ್ ಗೋರಿಯ ಪಾಲಾಯಿತು. ಪೃಥ್ವಿರಾಜ್ ಚೌಹಾಣ್ ತನ್ನ ಧೈರ್ಯ ಮತ್ತು ಸಾಹಸಮಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದನು. ಅದನ್ನು ಹಿಂದಿ ಮಹಾಕಾವ್ಯವಾದ ಪೃಥ್ವಿರಾಜ ರಾಸೋದಲ್ಲಿ ವಿವರಿಸಲಾಗಿದೆ. ಅವನ ಕೆಲವು ತಪ್ಪು ನಿರ್ಧಾರಗಳು ಅವನ ಪತನಕ್ಕೆ ಕಾರಣವಾಗ್ತವು. ನೆಕ್ಸ್ಟ್ ಪ್ರಶ್ನೆ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ರಜಪೂತರ ಕೊಡುಗೆಗಳನ್ನು ವಿವರಿಸಿ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ರಜಪೂತರ ಕೊಡುಗೆಗಳು. ಉತ್ತರ: ರಜಪೂತ ರಾಜರು ಉತ್ತರ ಭಾರತದ ಚಿತ್ತೋಡ, ಮಾಂಡು, ರಣಥಂಬೋರ್, ಜೋಧ್ಪುರ್ ಮತ್ತು ಗ್ವಾಲಿಯರ್ನಲ್ಲಿ ಬೃಹತ್ ಕೋಟೆಗಳನ್ನು ನಿರ್ಮಿಸಿದರು. ಜೈಪುರ, ಗ್ವಾಲಿಯರ್ ಮತ್ತು ಉದಯಪುರದ ಅರಮನೆಗಳು ಮತ್ತು ಮೌಂಟ್ ಅಬುವಿನಲ್ಲಿ ದಿಲಾವರ್ ದೇವಾಲಯ, ವಿಮಲ ವಸಾಯಿ, ಲೂನಾ ವಸಾಯಿ ದೇವಾಲಯಗಳು ಕಲಾತ್ಮಕ ವಾಸ್ತುಶಿಲ್ಪದ ನಿರ್ಮಾಣಗಳಾಗಿವೆ. ಚಂದೇಲರು ಮಧ್ಯಪ್ರದೇಶದಲ್ಲಿ ಪ್ರಸಿದ್ಧ ಖಜುರಾಹೋ ಮತ್ತು ಖಂಡರಾಯ ದೇವಾಲಯವನ್ನು ನಿರ್ಮಿಸಿದರು. ಶೈವ ಮತ್ತು ಮೌಂಟ್ ಅಬು ಬಸದಿ ವೈಷ್ಣವ ದೇವಾಲಯಗಳು ಅವರ ಕಾಲದಲ್ಲಿ ಪ್ರಮುಖ ನಿರ್ಮಾಣಗಳಾಗಿದ್ದವು. ಅವರು ಚಿತ್ರಕಲೆಯನ್ನು ಸಹ ಪ್ರೋತ್ಸಾಹಿಸಿದರು. ಅವರ ಚಿತ್ರಕಲೆ ಶೈಲಿಯನ್ನು ರಾಜಸ್ಥಾನಿ ಮತ್ತು ಪಹಾರಿ ಚಿತ್ರಕಲೆ ಶಾಲೆಗಳು ಎಂದು ಕರೆಯಲಾಗುತ್ತೆ. ರಾಜಸ್ಥಾನಿ ಶೈಲಿಯ ಚಿತ್ರಕಲೆಯನ್ನು ಮೇವಾರ್, ಬಿಕನೇರ್, ಜೋಧ್ಪುರ, ಜೈಸಲ್ಮೇರ್ ಮತ್ತು ಭೂನಿಯಲ್ಲಿ ಕಾಣಬಹುದು. ಯಾರ ಕಾಲದ್ದು ಅಂತ ಹೇಳಿದ್ರೆ ರಜಪೂತರ ಕಾಲದ ಚಿತ್ರಕಲೆಗಳನ್ನು. ಇವಿಷ್ಟು ರಜಪೂತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು. ನೆಕ್ಸ್ಟ್ ಪ್ರಶ್ನೆ, ಗಿಯಾಜುದ್ದೀನ್ ಬಲ್ಬನ್ ಜಾರಿಗೆ ತಂದಂತಹ ಆಡಳಿತಾತ್ಮಕ ಸುಧಾರಣೆಗಳು. ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.